ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈಗಲೇ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಎಲ್ಲ ವಿಷಯಕ್ಕೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ ಇದು 5 ಮತ್ತು 10 ಅಂಕದ ಪ್ರಶ್ನೆಗಳ ಜೊತೆಗೆ ಇಲ್ಲಿ ವಿತ್ ಆನ್ಸರ್ ಕೂಡ ಇದೆ. ಆಲ್ರೆಡಿ ನಾನು 2 ಮಾರ್ಕ್ಸ್ 1 ಮಾರ್ಕ್ಸ್ ಮ್ಯಾಚ್ ದ ಫಾಲೋವಿಂಗ್ 1 ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲೂ ಕೂಡ ಒಂದು ವಿಡಿಯೋ ಆಲ್ರೆಡಿ ಮಾಡಿ ಹಾಕಿದ್ದೇನೆ. ಇಂಪಾರ್ಟೆಂಟ್ ಪ್ರಶ್ನೆಗಳು ಇದು 5 ಮತ್ತು 10 ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಮತ್ತು ಮ್ಯಾಪ್ ಬಗ್ಗೆ ಕೂಡ ಇಲ್ಲಿ ಕೊಡ್ತಾ ಇದ್ದೇನೆ. ಇನ್ನೊಂದು ಏನು ನಿಮಗೆ ಹೇಳಬೇಕು ಅಂದರೆ 5 ಮತ್ತು 10 ಅಂಕದ ಪ್ರಶ್ನೆಗೆ ಎಷ್ಟರ ಮಟ್ಟಿಗೆ ಉತ್ತರಗಳು ಬರೀಬೇಕು ಅನ್ನೋದು ಕೂಡ ಈ ವಿಡಿಯೋ ನೋಡೋದ್ರ ಮುಖಾಂತರ ನಿಮಗೆ ಗೊತ್ತಾಗುತ್ತೆ. ಕೊನೆವರೆಗೂ ನೋಡೋದು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಬನ್ನಿ ನೋಡಿ, ಮೊಟ್ಟ ಮೊದಲನೇ ಪ್ರಶ್ನೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ ಗ್ಯಾರಂಟಿ ಇದು ಪ್ರಶ್ನೆ ಬಂದೇ ಬರುತ್ತೆ. ನೋಡಿಲಿ, ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸ್ರಿ ಅಂತ ನಿಮಗೆ ಪಿಕ್ಸ್ ಬರುವಂಥ ಪ್ರಶ್ನೆ. ನೋಡಿ, ಮಹಾವೀರನ ಜೀವನ ಮತ್ತು ಬೋಧನೆಗಳು ಫಸ್ಟಿಗೆ ನೀವು ನೋಡಿ 5 ಮತ್ತು 10 ಅಂಕದ ಪ್ರಶ್ನೆಗಳಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಕೇಳಿ ಗಮನವಿಟ್ಟು. ಯಾಕಂದರೆ 5, 10 ಅಂಕಕ್ಕೆ ನಿಮಗೆ ಔಟ್ ಆಫ್ ಔಟ್ ಅಂಕಗಳನ್ನು ಅವರು ವ್ಯಾಲ್ಯೂಷನ್ ಮಾಡೋರು ಕೊಡಬೇಕು ಅಂದರೆ ನೀವು ಮೊಟ್ಟ ಮೊದಲು ಪೀಠಿಕೆಯನ್ನು ಹಾಕಬೇಕು. ಯಾವುದೇ ಪ್ರಶ್ನೆ ಬರಿಬೇಕಾದ್ರೆ ಪೀಠಿಕೆಯನ್ನು ಹಾಕಬೇಕು. ನೋಡಿ ಹೇಗೆ ಹಾಕಿದ್ದಾರೆ, ಈ ಪ್ರಶ್ನೆ ಬಂದೇ ಬರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಜೈನ ಧರ್ಮ ಭಾರತದ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ. ಮಹಾವೀರನು ಜೈನ ಧರ್ಮದ 24ನೆಯ ಹಾಗೂ ಕೊನೆಯ ತೀರ್ಥಂಕರೆಂದು ಇಲ್ಲಿ ಜೈನ ಧರ್ಮದ ನಿಜವಾದ ಪ್ರಚಾರಕನೆಂದು ನಂಬಲಾಗಿದೆ. ಮಹಾವೀರ ಜೀವನ ಮತ್ತು ಬೋಧನೆಗಳು ಈ ಕೆಳಗಿನಿಂದ ಚರ್ಚಿಸಬಹುದು. ಹಾಗಾದರೆ ಇದು ಮೊದಲನೇ ಸ್ಟೆಪ್ಪು. 1 by 1 ಇವಾಗ ಏನು ಮಾಡ್ತಾ ಹೋಗ್ಬೇಕು ನಾವು, ಈ 1 by 1 ನಾವು ಅವುಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಫಸ್ಟು ಆರಂಭಿಕ ಜೀವನ. ಮಹಾವೀರನ ವೈಶಾಲಿ ಸಮೀಪದ ನೋಡಿ, ಇವತ್ತು ಹೇಳ್ತಾ ಇರೋದು ಇದೇ ಟೈಪೇ ನೀವು ಅಲ್ಲಿ ಬರೀಬೇಕಾಗತ್ತೆ. ಆರಂಭಿಕ ಜೀವನ ಫಸ್ಟ್ ಪಾಯಿಂಟ್ ಹಾಕ್ರಿ, ಅಂಡರ್ಲೈನ್ ಹಾಕ್ರಿ. ಮಹಾವೀರನ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಕ್ರಿಸ್ತಪೂರ್ವ 599ರಲ್ಲಿ ಜನಿಸ್ತಾರೆ. ವರ್ಧಮಾನ್ ಎಂಬುದು ಅವನ ಒಂದು ಮೊದಲ ಹೆಸರು. ಅವನ ತಂದೆ ಸಿದ್ಧಾರ್ಥ ಮತ್ತು ತಾಯಿ ತ್ರಿಶಿಲಾದೇವಿ. ಸಿದ್ಧಾರ್ಥ ಕ್ಷತ್ರಿಯ ಕುಲವೊಂದರ ಮುಖ್ಯಸ್ಥನಾಗಿರ್ತಾರೆ. ನೆಕ್ಸ್ಟ್ 2ನೇ ಪಾಯಿಂಟು ಸಂಸಾರಿಕ ಜೀವನ. ಈ ರೀತಿ ಅಂಡರ್ಲೈನ್ ಮಾಡಿ. ನೆಕ್ಸ್ಟು ವರ್ಧಮಾನ್ ತನ್ನ 18ನೇ ವಯಸ್ಸಿನಲ್ಲಿ ರಾಜಕುಮಾರಿ ಯಶೋಧಳೊಂದಿಗೆ ವಿವಾಹವಾಗ್ತಾರೆ. ಅವರಿಗೆ ಪ್ರಿಯದರ್ಶಿನಿ ಹಾಗೂ ಅನುಜ ಎಂಬ ಮಗಳಿರ್ತಾರೆ. ಈ ರೀತಿ ಎಕ್ಸ್ಪ್ಲೇನ್ ಪ್ರತಿಯೊಂದು ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಈ ಎಕ್ಸ್ಪ್ಲೇನ್ ಆದಮೇಲೆ ನೀವೇನು ಮಾಡಬೇಕು, 5 ಮತ್ತು 10 ಅಂಕ. ಇಲ್ಲಿ ಮುಖ್ಯವಾಗಿ ನೀವು ಅಹಿಂಸೆ, ಆಸ್ತಿ ಇಷ್ಟೆಲ್ಲ ನೀವು ಬರೆದಾದ್ಮೇಲೆ ಕೊನೆಗೆ ನೀವು ಬರೆಯುವಂಥದ್ದು ಉಪಸಂಹಾರ ಬರೀಬೇಕಾಗುತ್ತೆ. ಯಾಕಂದರೆ ಬಹಳ ಇಂಪಾರ್ಟೆಂಟ್ ಇದು ಉಪಸಂಹಾರ ಬರೆಯುವುದರಿಂದ ಪರ್ಫೆಕ್ಟಾಗಿ 3 ಸ್ಟೆಪ್ಪಲ್ಲಿ ನೀವು 5 ಮತ್ತು 10 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗುತ್ತೆ. ಆಗಲೇ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸನ್ನು ಕೊಡ್ತಾರೆ. ಉಪಸಂಹಾರ ಅಂದರೆ ನಿಮ್ಮ ಒಂದು ಆ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಬರೆಯುವಂಥದ್ದು. ಇನ್ನೊಂದು ಪ್ರಶ್ನೆ, ಹೈಲೈಟ್ ಪ್ರಶ್ನೆ, ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಇಲ್ಲಿ ಪೀಠಿಕೆ ನೋಡಿ, ಖಿಲ್ಜಿ ಸಂತತಿ ಶ್ರೇಷ್ಠ ಸುಲ್ತಾನ, ಆಡಳಿತ ಸುಧಾರಣೆಗಳು ಮತ್ತು ಇನ್ನೊಂದು ಸೈನಿಕ ಸುಧಾರಣೆಗಳು ತುಂಬ ಇಂಪಾರ್ಟೆಂಟ್ ಇವು. ಓಕೆನಾ? ನೆಕ್ಸ್ಟು ಇಲ್ಲಿ ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳು ಹೇಳುವುದಾದರೆ ಆಡಳಿತ ಸುಧಾರಣೆಗಳು, ಓಕೆ, ಸೈನಿಕ ಸುಧಾರಣೆಗಳನ್ನು ಬರೀಬೇಕಾಗುತ್ತೆ ನೀವು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಆಡಳಿತ ಸುಧಾರಣೆಗಳಲ್ಲಿ 2, ಸೈನಿಕ ಸುಧಾರಣೆಗಳಲ್ಲಿ 4 ಪಾಯಿಂಟ್ಸ್ಗಳನ್ನು ಬರೆದಾದ್ಮೇಲೆ 5 ಪಾಯಿಂಟ್ಸ್ಗಳನ್ನು ಬರೆದಾದ್ಮೇಲೆ ನೆಕ್ಸ್ಟು ಕಂದಾಯ ಸುಧಾರಣೆಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಪಾಯಿಂಟ್ಸ್ಗಳನ್ನು ಬರೆಯುವುದರಿಂದ ಈ ರೀತಿಯಲ್ಲಿ ನೀವು ಬರೀಬೇಕಾಗುತ್ತೆ. ನೀವು ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಆರಾಮಾಗಿ ಸ್ಟಡಿ ಮಾಡ್ಬೋದು, ಇಲ್ಲಾಂದರೆ ಇದರಲ್ಲಿ ಕೂಡ ನೀವು ಸ್ಟಡಿ ಮಾಡ್ಕೊಳ್ಬೋದು. ಇಷ್ಟು ಪಾಯಿಂಟ್ಸ್ಗಳಿದ್ದಾವೆ. ನೆಕ್ಸ್ಟು ಆರ್ಥಿಕ ಸುಧಾರಣೆಗಳು 1 2 3 4 ಪಾಯಿಂಟ್ಸ್ಗಳು ಇದ್ದಾವೆ. ಓಕೆ, ಇವು ಎಲ್ಲವೂ ಕೂಡ ಇಷ್ಟು ಬರೆದ್ರೆ ಸಾಕು. ಜೊತೆಗೆ ಲಾಸ್ಟ್ 1 ಮರಣ ಸಮಾಪನ, ಹೀಗೆ ಇಷ್ಟು ಪಾಯಿಂಟ್ಸ್ಗಳನ್ನು ಬರೀಬೇಕಾಗತ್ತೆ. ಆಗ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ 10 ಅಂಕಕ್ಕೆ ಸಂಬಂಧಪಡುವಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್, ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಕರೆಯಲಾಗಿದೆ. ವಿಶ್ಲೇಷಿಸಿ. ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೀತಾರೆ ಅಂದರೆ ಗುಪ್ತರ ಸುವರ್ಣ ಯುಗ. ನೋಡಿ, ಇಲ್ಲಿ ಪೀಠಿಕೆ ಫಸ್ಟ್ ಹಾಕಬೇಕು ನೀವು 10 ಅಂಕಕ್ಕೆ. ಭಾರತದ 2ನೇ ಪ್ರಮುಖ ಸಾಮ್ರಾಜ್ಯವೇ ಗುಪ್ತ ಸಾಮ್ರಾಜ್ಯವಾಗಿದೆ. ಯಾವುದೂ ಕೂಡ ನಿಮಗೆ ಬೇಡಾದಂತಹ ಒಂದು ಉತ್ತರ ಬರೀಲಿಕ್ಕೆ ಹೋಗಬೇಡಿ. ಗುಪ್ತರ ಒಂದು ಅರಸರು 300ರಿಂದ 600ರವರೆಗೆ ಒಂದು ಪ್ರಬಲ ರಾಜ್ಯವನ್ನು ಕಟ್ಟಿ ಭಾರತೀಯ ಸಂಸ್ಕೃತದ ಇತಿಹಾಸದಲ್ಲಿ ಧರ್ಮ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಲ್ಲಿ ಸಾಧಿಸಿದ ಪ್ರಗತಿಯಿಂದಾಗಿ ಗುಪ್ತರ ಕಾಲವನ್ನು ಸುವರ್ಣ ಯುಗ ಎಂದು ನಾವು ಕರಿತೇವೆ. ಇಷ್ಟು ನೀವು ಪೀಠಿಕೆಯನ್ನು ಹಾಕಿದ ಮೇಲೆ
ಈ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಬೇಕು. ಹಿಂದೂ ಧರ್ಮದ ಪುನರುತ್ಥಾನ, ಗುಪ್ತರ ಅರಸರು ಹಿಂದೂ ಧರ್ಮದ ಅನುಯಾಯಿಗಳಾಗಿರ್ತಾರೆ. ಈ ವೇಳೆ ಹಿಂದೂ ಧರ್ಮಕ್ಕೆ ವಿಶೇಷ ಪ್ರೋತ್ಸಾಹ, ಇವೆಲ್ಲ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಬೇಕು. ನೆಕ್ಸ್ಟ್ ಪಾಯಿಂಟ್ ಶಿಕ್ಷಣದ ಬಗ್ಗೆ ಬರಿಬೇಕು. ನೆಕ್ಸ್ಟ್ ಪಾಯಿಂಟ್ ಸಾಹಿತ್ಯದ ಬಗ್ಗೆ ನಾವು ಬರಿಬೇಕಾಗತ್ತೆ. ನೆಕ್ಸ್ಟ್ ನಾಟಕಗಳು, ಮಹಾಕಾವ್ಯಗಳು, ಗೀತ ಕಾವ್ಯಗಳು ಇವೆಲ್ಲವೂ ಕೂಡ ಬರೆಯುವುದರಿಂದ ನೆಕ್ಸ್ಟ್ ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಆರ್ಯಭಟ, ಬ್ರಹ್ಮಗುಪ್ತ, ವರಹ ಮಹೀರ, ಈ ಇಷ್ಟು ಪ್ರಶ್ನೆಗಳಿಗೆ ಇಷ್ಟು ಆನ್ಸರ್ ಬರೆಯುವುದರಿಂದ ನಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ಧನ್ವಂತರಿ ಆ್ಯಂಡ್ ನೆಕ್ಸ್ಟ್ ಕಬ್ಬಿಣ ಸ್ತಂಭ, ನೆಕ್ಸ್ಟ್ ಕಲೆ ಮತ್ತು ವಾಸ್ತುಶಿಲ್ಪ, ಚಿತ್ರಕಲೆ ಇವೆಲ್ಲವೂ ಕೂಡ ನಾವು ಏನು ಮಾಡಬೇಕಾಗತ್ತೆ, ನಾವು ಬರಿಬೇಕಾಗತ್ತೆ. ಕೊನೆಯದಾಗಿ ಉಪಸಂಹಾರವನ್ನು ಬರಿಬೇಕು. ನೋಡಿ ಉಪಸಂಹಾರ ಹೇಗಿರುತ್ತೆ, ಈ ಮೇಲೆ ವಿವರಿಸಿದ ಎಲ್ಲ ಕ್ಷೇತ್ರಗಳಲ್ಲಿ ಗುಪ್ತರ ಅರಸರು ತಮ್ಮ ಆಳ್ವಿಕೆಯ ಕಾಲದಲ್ಲಿ ಅಭಿವೃದ್ಧಿ ಮಾಡಿದ್ದಲ್ಲದೆ ಅನೇಕ ವಿದ್ವಾಂಸರಿಗೆ ರಾಜ್ಯಾಶ್ರಯ ನೀಡಿ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಎತ್ತಿ ಹಿಡಿದಿದ್ದಾರೆ. ಹೀಗಾಗಿಯೇ ಇವರ ಕಾಲವನ್ನು ಸುವರ್ಣ ಯುಗ ಎಂದು ಹೇಳಲಾಗಿದೆ. ಇಷ್ಟು ಬರೆದ್ರೆ ಸಾಕು, ನಿಮಗೆ ಆರಾಮಾಗಿ 10 ಅಂಕಗಳು ಸಿಗುತ್ತೆ. ನೋಡಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ 5 ಅಂಕಕ್ಕೆ ಪ್ರಶ್ನೆಗಳಿದು. ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸ್ರಿ ಅಂತ ಹೇಳ್ತಾರೆ. ನೋಡಿ ಉತ್ತರ ಪೀಠಿಕೆ, ಮರಾಠ ಸಾಮ್ರಾಜ್ಯದ ಸ್ಥಾಪಕನಾದ ಶಿವಾಜಿಯು ತನ್ನ 20ನೇ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಮಾವಳಿಗಳ ಸಹಾಯದಿಂದ ಸೈನ್ಯವನ್ನು ನಿರ್ಮಿಸಿ ಪೂನಾದ ಜಯಗೀರು ನೋಡಿಕೊಳ್ಳುತ್ತಿರ್ತಾರೆ. ಇವನು ಚಿಕಾಣ್ ಕೊಂಡನ ಸಿಂಹಗಢ್ ಮತ್ತು ಪುರಂದರ್ಗಢ್ ಕೋಟೆಗಳನ್ನು ವಶಪಡಿಸಿಕೊಳ್ತಾನೆ. ಶಿವಾಜಿಯು ತನ್ನ ರಾಜನೈತಿಕ ನೈಪುಣ್ಯತೆಯಿಂದ ಮರಾಠ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತಾರೆ. ಇವರ ದಿಗ್ವಿಜಯಗಳನ್ನು ವಿವರಿಸ್ರಿ ಅಂದಾಗ ಇಷ್ಟು ಪೀಠಿಕೆಯನ್ನು ಹಾಕಿದ ಮೇಲೆ 1 by 1 ದಿಗ್ವಿಜಯಗಳನ್ನು ನಾವು ಏನು ಮಾಡ್ತಾ ಹೋಗಬೇಕು, ಸ್ಟಡಿ ಮಾಡ್ತಾ ಹೋಗ್ಬೇಕು. ನೋಡಿ ಶಿವಾಜಿ ಮತ್ತು ಅಫ್ಜಲ್ ಖಾನ್, ಫಸ್ಟ್ ಇದು ದಿಗ್ವಿಜಯ. ಇದು ಆದಿಲ್ ಶಾಹಿ ಸುಲ್ತಾನರಿಂದ ವಶಪಡಿಸಿಕೊಂಡಂತಹ ಕೋಟೆಗಳನ್ನು ಮರಳಿ ಪಡೀಲಿಕ್ಕೆ ಬಿಜಾಪುರದ ಸುಲ್ತಾನನು ಅಫ್ಜಲ್ ಖಾನನನ್ನು ಕಳಿಸ್ತಾರೆ. ಶಿವಾಜಿಯು ತುಂಬ ಚತುರತೆ, ವ್ಯಾಘ್ರ ನಖವೆಂಬ ಆಯುಧದಿಂದ ಅವನನ್ನು ಕೊಂದು ಅವನ ಬಿಡಾರವನ್ನು ಲೂಟಿ ಮಾಡ್ತಾನೆ. 1661ರಲ್ಲಿ ಬಿಜಾಪುರದ ಸುಲ್ತಾನನು ಶಾಂತಿ ಒಪ್ಪಂದ ಮಾಡಿಕೊಂಡು ಶಿವಾಜಿಯ ಆಕ್ರಮಿತ ಪ್ರದೇಶಗಳಿಗೆ ಮಾನ್ಯತೆ ನೀಡುತ್ತೆ. ಈ ರೀತಿ ಇದು ಶಿವಾಜಿ ಮತ್ತು ಔರಂಗಜೇಬ್ 2ನೇ ದಿಗ್ವಿಜಯ. 3ನೇದು ಸುರತಿನ ದಾಳಿ, ಶಿವಾಜಿ ಮತ್ತು ರಾಜಾ ಜೈಸಿಂಗ್. ಇವು ಇಷ್ಟು ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು, ನಿಮಗೆ 5 ಅಂಕಗಳು ಸಿಗುತ್ತೆ. ಇಷ್ಟು PU ಬೋರ್ಡ್ದಿಂದಲೇ ಇವು ಕೊಟ್ಟಂಥ ಕೀ ಪಾಯಿಂಟ್ಸ್ಗಳು. ಓಕೆ, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಇದೇನು ತೊಂದರೆ ಇಲ್ಲ, ಇದನ್ನು ಬರೆಯುವುದು ಬೇಡ. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು, ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಭಾರತದ ರಾಷ್ಟ್ರೀಯತೆಯ ಬೆಳವಣಿಗೆಯ ಪ್ರಮುಖ ಅಂಶಗಳನ್ನು ವಿವರಿಸ್ರಿ ಅಂತ ಕೇಳ್ತಾರೆ. ಒಂದು ಆರ್ಥಿಕ ಶೋಷಣೆ, ಏಕರೂಪ ಆಡಳಿತ ನೀತಿ, ಬ್ರಿಟಿಷರ ಶೈಕ್ಷಣಿಕ ನೀತಿ, ಜನಾಂಗೀಯ ವಿಭೇದ ನೀತಿ. ಇವೆಷ್ಟು ವಿತ್ ಆನ್ಸರ್ಸ್ಗಳನ್ನು ಕೂಡ ಕೊಟ್ಟಿದ್ದೇನೆ. ಇಲ್ಲಿ ರಾಜಕೀಯ ಕಾರಣ ಮತ್ತು ಪತ್ರಿಕೆಗಳ ಪಾತ್ರ ಇವೆಲ್ಲೂ ಕೂಡ ಬರಿಬೇಕಾಗುತ್ತೆ. ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸ್ರಿ ಅಂತ ಹೇಳ್ತಾರೆ. ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್. ಇದು ಇಷ್ಟು ಪೀಠಿಕೆಯನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟು ಬುದ್ಧನ ಒಂದು ಆರಂಭಿಕ ಜೀವನ ಹೇಗಿತ್ತು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಬೌದ್ಧ ಧರ್ಮದ ಸ್ಥಾಪಕನಾದಂತಹ ಗೌತಮ್ ಬುದ್ಧನು ಇಲ್ಲಿ 563ರಲ್ಲಿ ಈಗಿನ ನೇಪಾಳದ ಲುಂಬಿನಿ ವನದಲ್ಲಿ ಜನಿಸ್ತಾರೆ. ಈತನ ಮೊದಲ ಹೆಸರು ಸಿದ್ಧಾರ್ಥ, ತಂದೆಯ ಹೆಸರು ಶುದ್ಧೋಧನ. ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ ಮಹಾಪರಿತ್ಯಾಗ, ಧರ್ಮಚಕ್ರ ಪರಿವರ್ತನ, ಇವೆಲ್ಲೂ ಕೂಡ ಬುದ್ಧನ ಬೋಧನೆಗಳು. 4 ಮೂಲ ತತ್ವಗಳಿದ್ದಾವೆ, ಇವುಗಳನ್ನು ಕೂಡ ಬರಿಬೇಕು. ಅಷ್ಟಾಂಗ ಮಾರ್ಗಗಳು, ಉಪಸಂಹಾರ, ಕೊನೆಯದಾಗಿ ಉಪಸಂಹಾರವನ್ನು ಬರಿಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ 5+5 10 ಇದೆ. ನೋಡಿ ನಿಮಗೆ ಮ್ಯಾಪಿಗೆ ಕೇಳೋದಾದರೂ ಕೂಡ ನೋಡಿ, ನಾನು ಆಲ್ರೆಡಿ ವಿಡಿಯೋ ಮಾಡಿ ಬಿಟ್ಟಿದ್ದೇನೆ. ಪಾಟಲಿಪುತ್ರ, ಬದಾಮಿ, ಆಗ್ರಾ ಇವೆಲ್ಲವೂ ಕೂಡ ಆಲ್ರೆಡಿ ಕೊಟ್ಟು, ಬಾಂಬೆ, ಜಲಿಯನ್ ವಾಲ್ಬಾಗ್ ಆಲ್ರೆಡಿ ಕೊಟ್ಬಿಟ್ಟಿದ್ದೇನೆ. ಈ ಸ್ಥಳಗಳನ್ನು ಎಲ್ಲಿ ಗುರುತಿಸಬೇಕು ಕಂಪ್ಲೀಟ್ ಆಗಿ, ಮತ್ತು ಆ ಸ್ಥಳದ ವಿವರಣೆ ಕೂಡ ಆಲ್ರೆಡಿ ನಾನು ಇನ್ನೊಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಪಿಕ್ಸ್ ಆ ಒಂದು ವಿಡಿಯೋನ ನೋಡಿದರೆ ನಿಮಗೆ ನಿಮ್ಮ ಜೇಬಲ್ಲೇ ನಿಮಗೆ 4 ಅಂಕಗಳು 5 ಅಂಕಗಳು ಸಿಗುತ್ತೆ. ಓಕೆ, ಬನ್ನಿ ಹಾಗಾದರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು 5 ಅಂಕಕ್ಕೆ ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸ್ರಿ ಅಂತ ಇದೆ. ಇದೊಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಈ ರೀತಿಯಲ್ಲಿ ನೀವು ಆನ್ಸರನ್ನು ಬರಿಬೇಕಾಗತ್ತೆ. ನೋಡಿ, ಗಾಂಧಾರ ಶೈಲಿಯ ಪ್ರಮುಖ ಲಕ್ಷಣಗಳು: 1, ಹಳೆತ್ತರದ ಮೂರ್ತಿಗಳ ನಿರ್ಮಾಣ, ಸೂಕ್ಷ್ಮ ಕೆತ್ತನೆಯ ಕೆಲಸ, ಮೂರ್ತಿಗಳಿಗೆ ಮೆರುಗು, ಅರಳುಗಚ್ಚು ಕಲ್ಲಿನ ಬಳಕೆ, ಗ್ರೀಕ್ ತಾಂತ್ರಿಕತೆ ಇವೆಲ್ಲವೂ ಕೂಡ ಬರಿಬೇಕಾಗತ್ತೆ. ನೆಕ್ಸ್ಟು ಬಂದ್ಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆ,
ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ ಅಂತ ಕೇಳ್ತಾರೆ. ಇದೊಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಪೀಠಿಕೆ ಇಷ್ಟು ಹಾಕಿದ ಮೇಲೆ 2ನೇ ಆಂಗ್ಲೋ ಮೈಸೂರು ಯುದ್ಧ, 3ನೇ ಆಂಗ್ಲೋ ಮೈಸೂರು ಯುದ್ಧ, ಇವೆಲ್ಲವೂ ಕೂಡ ನೀವು 4ನೇ ಆಂಗ್ಲೋ ಮೈಸೂರು ಯುದ್ಧ ಇದೆಲ್ಲ ಬರಿಬೇಕಾಗತ್ತೆ. ಭಾಳ ಇಂಪಾರ್ಟೆಂಟ್ ಇನ್ನೊಂದು ಪ್ರಶ್ನೆ, ಬ್ರಿಟಿಷರ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ಬರೀರಿ. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಪೀಠಿಕೆ ಇಷ್ಟು ಹಾಕೊಳ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಆನ್ಸರ್ ಇದೆ. ಒಂದು ಥಾಮಸ್ ಮೆಕಾಲಿಯ ವರದಿ 1835, ಇದೊಂದು ಪಾಯಿಂಟ್ ಬರೀಬೇಕಾಗತ್ತೆ ನೀವು. ನೆಕ್ಸ್ಟ್ ಚಾರ್ಲ್ಸ್ ವುಡ್ನ ವರದಿ 1854, ಇದೊಂದು ಪ್ರಶ್ನೆ ನೀವು ಇದು ಒಂದು ಬರೀಬೇಕಾಗತ್ತೆ. ನೆಕ್ಸ್ಟ್ 10 ಅಂಕಗಳಿಗೆ ಸಂಬಂಧಪಡುವ ಹಾಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, 6ರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯನ್ನು ಕುರಿತು ಬರೆಯಿರಿ. ಇದೊಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಓದ್ಕೊಂಬಿಡಿ ಸಾಕು. ಓಕೆನಾ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್, ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿರಿ ಅಂತ ಕೇಳ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ, ಇದೊಂದು ಸ್ಟಡಿ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಇಂಪಾರ್ಟೆಂಟ್. ಹಲವಾರು ಪಾಯಿಂಟ್ಸ್ 1919 ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ, ಖಿಲಾಫತ್ ಚಳುವಳಿ, ಅಸಹಕಾರ ಚಳುವಳಿ, ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿತ್ ಆನ್ಸರ್ ಇದೆ. ಕರೆಕ್ಟಾಗಿ ಇಲ್ಲಿ ಎಷ್ಟು ಆನ್ಸರ್ ಇದೆ ಅಷ್ಟೇ ನೀವು ಅಲ್ಲಿ ಬರ್ಕೊಂಡ್ಬಿಟ್ರೆ ಸಾಕು, ಆರಾಮಾಗಿ ನೀವು ಔಟ್ ಆಫ್ ಔಟ್ ತೊಗೊಳ್ಬೋದು ಮಾರ್ಕ್ಸನ್ನು. ಓಕೆನಾ. ಇಲ್ಲಿ ಉಪಸಂಹಾರ ಕೂಡ ಇಲ್ಲಿ ಕೊಟ್ಟಿದ್ದೇವೆ. ಮತ್ತು ಮ್ಯಾಪಿಗೆ ನಿಮಗೆ ತುಂಬ ಇಂಪಾರ್ಟೆಂಟ್ ಇದೆ ನೋಡಿ, ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೀರಿ. ಇದು ಒಂದು ಕೂಡ ಓದ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಘಟನೆಗಳು ನೋಡಿ, ನಿಮ್ಮ ಒಂದು ಭೂಪಟದಲ್ಲಿ ಗುರುತಿಸೋದು ಪಾಟ್ಲಿಪುತ್ರ, ಹಳೆಬೀಡು, ದೇವಿಗಿರಿ, ಪಾಂಡಿಚೇರಿ, ಮಿರತ್ ಇವೆಲ್ಲೂ ಕೂಡ ಆಲ್ರೆಡಿ ಹೇಳಿಬಿಟ್ಟಿದ್ದೇನೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಹೈಲೈಟ್ ಕ್ವಶನ್ ಇದ್ರೆ ಇನ್ನೂ ಎರಡು ಕ್ವಶನ್ಸ್ಗಳನ್ನು ಹೈಲೈಟ್ ಕೊಡ್ತಾನೆ. ಒಂದು, ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಪೀಠಿಕೆ, ಖಿಲ್ಜಿ ಸಂತತಿಯ ಶ್ರೇಷ್ಠ ಸುಲ್ತಾನನಾದ ಅಲಾವುದ್ದೀನನು ಪ್ರಬಲ ಸಮರ್ಥ ಆಡಳಿತ ನಾಗರಾಗಿರ್ತಾನೆ. ಇಷ್ಟು ನೀವು ಪೀಠಿಕೆಯನ್ನು ಹಾಕಿದ ಮೇಲೆ ಆಡಳಿತ ಸುಧಾರಣೆಗಳನ್ನು ಮೊಟ್ಟ ಮೊದಲು ನೀವು ಬರಿಬೇಕಾಗುತ್ತೆ. ಬರೆದಾದ್ಮೇಲೆ ಸೈನಿಕ ಸುಧಾರಣೆಗಳನ್ನು ಬರಿಬೇಕು. ಇಷ್ಟು ಸೈನಿಕ ಸುಧಾರಣೆಗಳು ಇದ್ದಾವೆ. ನೆಕ್ಸ್ಟ್ ಬಂದುಬಿಟ್ಟು ಕಂದಾಯ ಸುಧಾರಣೆಗಳಿದ್ದಾವೆ, ಆಮೇಲೆ ಆರ್ಥಿಕ ಸುಧಾರಣೆಗಳು. ನೆಕ್ಸ್ಟ್ ಸೋರಿಕೆ ಸಿದ್ಧಾಂತವನ್ನು ಕುರಿತು ಬರೆಯಿರಿ. ಇದೊಂದು ಭಾಳ ಇಂಪಾರ್ಟೆಂಟ್, ಇದೊಂದು ಓದ್ಕೊಂಬಿಡಿ. ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಇನ್ನೊಂದು ಇಂಪಾರ್ಟೆಂಟ್ ಹೈಲೈಟ್, ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿರಿ. ಬಹಳ ಹೈಲೈಟ್ ಕ್ವಶನ್ ಇದು ಕೂಡ, ಪೀಠಿಕೆ ಇಷ್ಟು ಹಾಕ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಅಶೋಕನ ಆರಂಭಿಕ ಜೀವನ. ಓಕೆ, ಇಷ್ಟೆಲ್ಲ ಬರೆದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಕಳಿಂಗ ಯುದ್ಧ, ಇದರ ಬಗ್ಗೆ ಕಳಿಂಗ ಯುದ್ಧದ ಬಗ್ಗೆ ಫಸ್ಟ್ ಪಾಯಿಂಟ್ ಬರ್ಕೊಳ್ಳಿ. ಅಶೋಕನ ಧರ್ಮದ ಬಗ್ಗೆ, ಆ ಧರ್ಮ ಪ್ರಸಾರಕ್ಕೆ ಅಶೋಕನ ಕೈಗೊಂಡ ಕ್ರಮಗಳನ್ನು ಬರೀರಿ. ಆಮೇಲೆ ಅಶೋಕನ ಶಾಸನಗಳ ಬಗ್ಗೆ ಬರೀರಿ. ನೆಕ್ಸ್ಟ್ ಉಪಸಂಹಾರ ಬರೆದ್ಬಿಟ್ರೆ ನಿಮಗೆ 10ಕ್ಕೆ 10 ಅಂಕಗಳು ಸಿಗುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದನ್ನು ಸರಿಯಾಗಿ ನೀವು ಸ್ಟಡಿ ಮಾಡಿಕೊಂಡ್ರೆ ಸಾಕು. ಓಕೆನಾ. ಇಷ್ಟು ಇಂಪಾರ್ಟೆಂಟ್ 5 ಮತ್ತು 10 ಅಂಕಕ್ಕೆ ಪ್ರಶ್ನೆಗಳಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು 1, 2 ಅಂಕಗಳಿಗೆ ಬಿಟ್ಟಿದ್ದೇನೆ, ಭೂಪಟಕ್ಕೂ ಬಿಟ್ಟಿದ್ದೇನೆ, ಎಲ್ಲವೂ ಕೂಡ ಬೇರೆ ಬೇರೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಬಿಟ್ಟಿದ್ದೇನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂದರೆ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಡುವಂತಹ ಇಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳಿಗೆ, ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಬೋರ್ಡ್ ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋದಲ್ಲಿರುವಂಥ ಎಲ್ಲ ಕ್ವಶನ್ಸ್ಗಳನ್ನು ನೀವು ಸ್ಟಡಿ ಮಾಡಿ ಮನನ ಮಾಡ್ಕೊಂಡು ಹೋದರೆ ಸಾಕು, ಆರಾಮಾಗಿ ನೀವು ರ್ಯಾಂಕ್ ಬಂದೇ ಬರ್ತೀರಾ. ನೋಡಿ, 8 ಮಾರ್ಕ್ಸ್ ಇಂಪಾರ್ಟೆಂಟ್, 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡ್ತಾ ಹೋಗ್ತೇನೆ. ಫಸ್ಟ್ ಒನ್, ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. 4th ಕ್ವಶನ್ಸ್ ಅಂದರೆ ನೋಡಿ, ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಬಿಸ್ನೆಸ್ ಸ್ಟಡಿ ಎಕ್ಸಾಮ್. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಕ್ವಶನ್, ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಟು ಬಿ ಬೋತ್ ಆ್ಯನ್ ಆರ್ಟ್ ಆ್ಯಂಡ್ ಸೈನ್ಸ್. ಎಕ್ಸ್ಪ್ಲೇನ್, ಇದೊಂದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ವಾಟ್ ಈಸ್ ಮ್ಯಾನೇಜ್ಮೆಂಟ್? ಡ್ರಾ ದ ನೀ ಡೈಗ್ರಾಮ್ ವಿಚ್ ಶೋಸ್ ದ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಎಕ್ಸ್ಪ್ಲೇನ್ ದೆಮ್ ವಿತ್ ಆ್ಯನ್ ಎಕ್ಸಾಂಪಲ್. ಇದೊಂದು ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಸ್ಟಾಪಿಂಗ್ 4 ಕ್ವಶನ್ಸ್, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಎಕ್ಸ್ಪ್ಲೇನ್ ದ ಸ್ಟಾಪಿಂಗ್ ಫೋರ್ಸಸ್, ಇದೊಂದು ಓದ್ಕೊಳ್ಳಿ ಸಾಕು. ನೆಕ್ಸ್ಟ್ ಆ್ಯಂಡ್ ಡೈರೆಕ್ಟಿಂಗ್ 3 ಕ್ವಶನ್ಸ್. ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್. ಎಕ್ಸ್ಪ್ಲೇನ್ ಎನಿ 4 ಫೈನಾನ್ಷಿಯಲ್ ಆ್ಯಂಡ್ 4 ನಾನ್ ಫೈನಾನ್ಷಿಯಲ್, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಆರ್ಗನೈಸಿಂಗ್ 4 ಕ್ವಶನ್ಸ್, ಇದು ಡಿಫೈನ್ ಆರ್ಗನೈಸಿಂಗ್, ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ದ ಆರ್ಗನೈಸಿಂಗ್, ಇದೊಂದು ವಾಟ್ ಈಸ್, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಮಾರ್ಕೆಟಿಂಗ್ 5 ಕ್ವಶನ್ಸ್, ಇದು 5 ಕ್ವಶನ್ಸ್ ಇದಾವೆ ಮಾರ್ಕೆಟಿಂಗಿಗೆ ಸಂಬಂಧಪಡುವಂಥ. Explain any 8 functions of marketing. It is very important question and it is also you must read. And next, state any 8 differences between, ಇದೊಂದು ಓದ್ಕೊಳ್ಳಿ, ಚೆನ್ನಾಗಿರುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದು.
ನೋಡಿ, ಎಕ್ಸ್ಪ್ಲೇನ್ ಎನಿ ಫೋರ್ ಫ್ಯೂಚರ್ಸ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್, ವಾಟ್ ಈಸ್ ದ, ಇದೊಂದು ಇವು ಎರಡು ಓದ್ಕೊಳ್ಳಿ ಸಾಕು. ನೆಕ್ಸ್ಟ್ ಬಿಸ್ನೆಸ್ ಎನ್ವೈರ್ಮೆಂಟ್ ವಾಟ್ಸ್ ಕ್ವಶನ್ಸ್, ಓಕೆನಾ, ಇಷ್ಟೆಲ್ಲ ಓದ್ಕೊಳ್ಳಿ ಸಾಕು. ನೆಕ್ಸ್ಟ್ ವಿತ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಕೂಡ ಇಲ್ಲಿ ಕೊಟ್ಟಿದ್ದೇನೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ದ ಫೈನಾನ್ಸ್ ಮಿನಿಸ್ಟರ್ ರೆಡ್ಯೂಸ್ಡ್ ದ ರೆಫೋ ರೇಟ್ ಟು ಓವರ್ಕಮ್, ಇದೊಂದು ಓದ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಟೈಪ್ ಟು ಓನ್ಲಿ ಐಡೆಂಟಿಫೈ ದ, ಇದು ಬಿಸ್ನೆಸ್ ಎನ್ವೈರ್ಮೆಂಟ್ ಇದೆ, ಇದೊಂದು ಕೂಡ ಚೆನ್ನಾಗಿ ಓದ್ಕೊಳ್ಳಿ, ಓಕೆನಾ. ನೆಕ್ಸ್ಟು ಕಂಟ್ರೋಲಿಂಗ್ ಕ್ವಶನ್ಸ್ 3 ಕ್ವಶನ್ಸ್ ಇದು ನೋಡಿ. ಇಲ್ಲಿ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಇಸ್ ಆ್ಯನ್ ಆರ್ಗನೈಸೇಷನ್, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಎಕ್ಸ್ಪ್ಲೇನ್ ದ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್, ಇವು ಎರಡು ಓದ್ಕೊಳ್ಳಿ. ನೆಕ್ಸ್ಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ ಬರುತ್ತೆ, ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಎಕ್ಸ್ಪ್ಲೇನ್ ಇನ್ ವೆರಿ ಇಂಪಾರ್ಟೆನ್ಸ್ ಆ್ಯಂಡ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ಬಿಸ್ನೆಸ್, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಪ್ಲ್ಯಾನಿಂಗ್ 4 ಕ್ವಶನ್ಸ್ ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಎಕ್ಸ್ಪ್ಲೇನ್ ಎನಿ 4 ಫ್ಯೂಚರ್ಸ್ ಆಫ್ ಪ್ಲ್ಯಾನಿಂಗ್, ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಪ್ಲ್ಯಾನಿಂಗ್ ವಿತ್ ಎನಿ 4 ಪಾಯಿಂಟ್ಸ್, ಎಕ್ಸ್ಪ್ಲೇನ್ ವಿತ್ ಫಸ್ಟ್ 4 ಸ್ಟೆಪ್ಸ್ ಆಫ್ ಪ್ಲ್ಯಾನಿಂಗ್ ಪ್ರೊಸೆಸ್, ಇವೆಲ್ಲವೂ 6 ಚೆನ್ನಾಗಿ ಓದ್ಕೊಳ್ಳಿ, ಓಕೆನಾ. ಎಕ್ಸ್ಪ್ಲೇನ್ ಎನಿ 4 ಲಿಮಿಟೇಷನ್ ಪ್ಲ್ಯಾನಿಂಗ್. ನೆಕ್ಸ್ಟ್ ಸ್ಟಾಪಿಂಗಿಗೆ ಸಂಬಂಧ ಡೈರೆಕ್ಟ್ ಕ್ವಶನ್ಸ್ ಇವು, ಯಾಕಂದರೆ ನೋಡಿ, ಎಕ್ಸ್ಪ್ಲೇನ್ ಎನಿ 4 ಸೆಲೆಕ್ಷನ್ ಟೆಸ್ಟ್ ಆಫ್ ಎಂಪ್ಲಾಯೀಸ್, ಸ್ಟೇಟ್ ಎನಿ ಬೆನಿಫಿಟ್ಸ್ ಆಫ್ ಟ್ರೈನಿಂಗ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ಎಕ್ಸ್ಪ್ಲೇನ್ ದ ಲಿಮಿಟೇಷನ್ ಆಫ್ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್, ಇವೆಲ್ಲವೂ ಕ್ವಶನ್ಸ್ ಓದ್ಕೊಳ್ಳಿ. ಎಕ್ಸ್ಪ್ಲೇನ್ ದ ಮೇನ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಫಸ್ಟ್ 4 ಸ್ಟೆಪ್ಸ್ ಆಫ್ ಸ್ಟಾಪಿಂಗ್ ಪ್ರೊಸೆಸ್, ಎಲ್ಲವೂ ಕೂಡ ಓದ್ಕೊಳ್ಳಿ, ಓಕೆನಾ. ಹಾರ್ಸ್ ಕ್ವಶನ್ಸ್ ಇವು ಎಲ್ಲ, ಓಕೆ, ಯಾರು ಕೂಡ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಡುವಂಥ ಕ್ವಶನ್ಸ್ಗಳು ಇದು, ಓಕೆನಾ, ನೆನ್ಪಿಟ್ಟುಕೊಳ್ಳಿ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಇವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹಾರ್ಸ್ ಕ್ವಶನ್ಸ್ ಇವು, ವಿತ್ ಎಲ್ಲ ಆನ್ಸರ್ಸ್ ಕೂಡ ಇದೆ. ಯಾರೂ ಕೂಡ ನೆಗ್ಲೆಕ್ಟ್ ಮಾಡದೆ ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕು. ಮಾರ್ಕೆಟಿಂಗ್ ಇವೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್, 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ, ಆ್ಯಂಡ್ ಡೆಫಿನೇಷನ್ಸ್ ಆ್ಯಂಡ್ ಮೀನಿಂಗ್ಸ್ ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್. ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನೋಡಿ, ಪ್ರಿಪರೇಟರಿ ಪರೀಕ್ಷೆ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಲ್ಲಿ ಕೊಡ್ತಾ ಹೋಗ್ತಾನೆ. ಭಾಗ 4ರಲ್ಲಿದು. ನೆಕ್ಸ್ಟು ನೋಡಿ, ನಿಮ್ಮ ಪ್ರತಿಯೊಂದು ಕೂಡ ಈ ಒಂದು ಭಾಗ 1, ಭಾಗ 2, ಭಾಗ 3, ಭಾಗ 4 ಈ 4 ಭಾಗಗಳಲ್ಲಿ ಕೊಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೀವು ಸ್ಟಡಿ ಮಾಡಿದ್ದೆ, ಅದರಲ್ಲಿ 80ಕ್ಕೆ 80 ಆರಾಮಾಗಿ ತೆಗೆದುಕೊಳ್ತೀರಾ. ಬನ್ನಿ, ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ನೋಡಿ, ಮೆಂಜೋದಾರರು ಪದದ ಅರ್ಥವೇನಪ್ಪ ಅಂದರೆ ಮಿಡಿದವರ ದಿಬ್ಬ. ರಾಷ್ಟ್ರಕೂಟರ ಸಾಮ್ರಾಜ್ಯವು ಈ ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳು ಒಂದಾಗಿದೆ ಎಂದು ಹೇಳಿದ ಅರಬ್ ಪ್ರವಾಸಿಗ ಸುಲೈಮಾನ್. ಬಂದೋಬಸ್ತ್ ಪದ್ಧತಿಯನ್ನು ಜಾರಿಗೊಳಿಸಿದವರು ರಾಜ ತೋದರ್ಮಲ. ಸಬ್ಸ್ಕ್ರೈಬ್ ಮಾಡಿದ್ದೇ ಇಲ್ಲದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಹೇಳ್ತಾರೆ. ನೋಡಿ, ಇದು ಭಾಳ ಇಂಪಾರ್ಟೆಂಟು. ಇದು ಕೂಡ ನೋಡಿ, ಇಲ್ಲಿ ಉತ್ತರ B 2 ಮತ್ತು 3 ಮಾತ್ರ ಸರಿ ಅಂತ ಹೇಳ್ಬೋದು ಇಲ್ಲಿ. ನೆಕ್ಸ್ಟು ಸಮುದ್ರದ ಮಾರ್ಗದ ಮೂಲಕ ಇಲ್ಲಿ ಭಾರತಕ್ಕೆ ಆಗಮಿಸಿದ ಮೊದಲ ಯುರೋಪಿಯನ್ನರು ಯಾರಂದರೆ ಪೋರ್ಚುಗೀಸರು. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಂಪಾರ್ಟೆಂಟ್ ಯಾವುದು ಅಂದರೆ, ಯಾಕಂದರೆ ಡ್ಯಾಶ್ ಜೈನ್ ಧರ್ಮದ ಚಿಹ್ನೆ ಸ್ವಸ್ತಿಕ್, ಅಲ್ಬೇರುನಿಯ ಪ್ರಸಿದ್ಧ ಕೃತಿ ಕಿತಾಬ್ ಉಲ್ ಹಿಂದ್, ಅನುಭವ ಮಂಟಪದ ಅಧ್ಯಕ್ಷತೆ ವಹಿಸಿದವರು ಅಲ್ಲಮ ಪ್ರಭು, ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಕಲ್ಕತ್ತಾ, ರಾಜಾರಾಮ್ ಮೋಹನ್ ರಾಯರು ಆರಂಭಿಸಿದ ಬಂಗಾಳಿ ಪತ್ರಿಕೆ ಸಂವಾದ ಕೌಮುದಿ. ನೆಕ್ಸ್ಟು ಕೆಳಗಿನ ಹೊಂದಿಸಿ ಬರೆಯಿರಿ, ಬಹಳ ಇಂಪಾರ್ಟೆಂಟ್. ಇದು ಕೂಡ ತುಂಬ ನೆಗ್ಲೆಕ್ಟ್ ಮಾಡದೆ ಕೊನೆವರೆಗೂ ನೋಡೋದನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಕಾಕುಸ್ಥವರ್ಮ ಹಲ್ಮಿಡಿ ಶಾಸನ, ಕೌಟಿಲ್ಯ ಅರ್ಥಶಾಸ್ತ್ರ, ಚಿಕ್ಕದೇವರಾಜ ಒಡೆಯರು ನವಕೋಟಿ ನಾರಾಯಣ, ಲೇವಿಸ್ ಬ್ಯಾಂತಮ್ ಬೋರಿಂಗ್ ಮೈಸೂರಿನ ಕಮಿಷನರ್, ಸಿದ್ದಪ್ಪ ಕಂಬಳಿ ಕರ್ನಾಟಕ ಏಕೀಕರಣ ಸಮಿತಿಯ ಅಧ್ಯಕ್ಷರು. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 1 ಪದ ಅಥವಾ 1 ವಾಕ್ಯದಲ್ಲಿ ಉತ್ತರಿಸಿರಿ. ಸಿಂಧು ನಾಗರಿಕತೆ ವಿಶಿಷ್ಟ ಲಕ್ಷಣ ಯಾವುದು? ನಗರ ಯೋಜನೆ. ಕುಡುವಲೆ ಎಂದರೇನು? ಅದೃಷ್ಟ ಪದ್ಧತಿ. ಬೀದರ್ನಲ್ಲಿರುವ ಮದರಸ ನಿರ್ಮಿಸಿದವರು ಯಾರು? ಮೊಹಮ್ಮದ್ ಗವಾನ್. ದ್ವೈತ ಪದದ ಅರ್ಥವೇನು? 2. ಬ್ರಿಟಿಷರು ಬಂಗಾಳವನ್ನು ಏಕೆ ವಿಭಜಿಸಿದರು? ಒಡೆದು ಆಳುವ ನೀತಿಯಡಿಯಲ್ಲಿ. ಯಾವುದಾದ್ರೂ 8 ಪ್ರಶ್ನೆಗಳು ಪ್ರತಿಯೊಂದಕ್ಕೆ 2 ಪದ ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿರಿ. ಯಾವುದಾದ್ರೂ 2 ಭಾರತೀಯ ನೃತ್ಯ ಪ್ರಕಾರಗಳ ಹೆಸರು ಅಂದರೆ ಭರತನಾಟ್ಯ, ಕುಚಿಪುಡಿ. ಕವಿರಾಜ್ಯ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿಯವರೆಗೆ ಇತ್ತು ಅಂದರೆ ಕಾವೇರಿಯಿಂದ ಗೋದಾವರಿಯವರೆಗೆ ಇರುವ ನಾಡು. ಮೆಸೋಲಿಥಿಕ್ ಪದದ ಅರ್ಥವೇನು ಅಂದರೆ ಮೆಸೋ ಮಧ್ಯ, ಲಿಥಿಕ್ ಶಿಲೆ, ಮಧ್ಯಶಿಲಾಯುಗ ಅಂತ ಹೇಳ್ಬೋದು. ಸಿಂಧು ನಾಗರಿಕತೆಯ ಅಂತ್ಯಕ್ಕೆ 2 ಕಾರಣಗಳು ತಿಳಿಸಿ ಅಂದರೆ ನಿರಂತರ ಮಣ್ಣಿ ಸವೆತ,
ನದಿಯಲ್ಲಿ ಪ್ರವಾಹಗಳು. ಮಹಾಪರಿತ್ಯಾಗ ಎಂದರೇನು? ಸಿದ್ಧಾರ್ಥನು ತನ್ನೆಲ್ಲ ಸಂಸಾರಿಕ ಸುಖ ಭೋಗಗಳನ್ನು ತ್ಯಜಿಸಿ ಸನ್ಯಾಸತ್ವ ಸ್ವೀಕರಿಸಿದ ಘಟನೆ. ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದ್ರೂ 2 ಪ್ರಮುಖ ಮೂಲಾಧಾರಗಳನ್ನು ಹೆಸರಿಸಿರಿ. ಅಂದರೆ ಹರಿಶೇಣನ ಅಲಹಾಬಾದ್ ಸ್ತಂಭ ಶಾಸನ, ವಿಶಾಖದತ್ತನ ಮುದ್ರಾ ರಾಕ್ಷಕ, ಇವೆಲ್ಲವೂ ಕೂಡ. 2ನೇ ಥರ ಯುದ್ಧ ಯಾರ ನಡುವೆ ನಡೀತು ಅಂದರೆ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ಶಿವಾಜಿಯ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳನ್ನು ಹೆಸರಿಸಿ ಅಂದರೆ ತುಕಾರಾಮ್ ರಾಮದಾಸ್. ಶಂಕರಾಚಾರ್ಯ ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಕೇರಳದ ಕಾಲಡಿ ಮತ್ತು 788ರಲ್ಲಿ. 2 ಸೂಫಿ ಪಂಥಗಳನ್ನು ಹೆಸರಿಸಿ ಅಂದರೆ ಫರದೌಸಿ ಮತ್ತು ಖಾದ್ರಿ. ದಯಾನಂದ ಸರಸ್ವತಿಯವರ ತಂದೆ ತಾಯಿಗಳನ್ನು ಹೆಸರಿಸಿರಿ ಕೃಷ್ಣಾಜಿ ತಿವಾರಿ, ಯಶೋದಾಬಾಯಿ. ವಿಶ್ವೇಶ್ವರಯ್ಯನವರ ಯಾವುದಾದ್ರೂ 2 ಕೃತಿಗಳನ್ನು ಹೆಸರಿಸಿ. ಎ ವಿಷನ್ ಆಫ್ ಪ್ರೊಫೆಸರ್ಸ್ ಮೈಸೂರು, ರಿಕನ್ಸ್ಟ್ರಕ್ಟಿವ್ ಇಂಡಿಯಾ. ರಾಜ್ಯ ಪುನರ್ ವಿಂಗಡಣಾ ಸಮಿತಿ ಯಾವುದಾದ್ರೂ 2 ಸದಸ್ಯರ ಹೆಸರನ್ನು ತಿಳಿಸಿ ಅಂದರೆ ಫಜಲ್ ಅಲಿ, HM ಕುಂಜರು. ನೆಕ್ಸ್ಟು ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ 5 ಅಂಕದ್ದು ಗಾಂಧಾರ ಕಲಾಶೈಲಿ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ. ಓಕೆ, ಭಾಳ ಇಂಪಾರ್ಟೆಂಟ್. ಇಷ್ಟು ಬರೆದ್ರೆ ಸಾಕು. ತಾಳಿಕೋಟೆ ಕದನದ ಕಾರಣಗಳು ಮತ್ತು ಪರಿಣಾಮಗಳನ್ನು ಯಾವುವು? ಇದು ಕೂಡ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್, ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ. ಇದೊಂದು ಕೂಡ ಕೇಳ್ತಾರೆ 5 ಅಂಕಕ್ಕೆ, ಭಾಳ ಇಂಪಾರ್ಟೆಂಟ್. ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು 10 ಅಂಕಕ್ಕೆ 6 ರಾಜಕೀಯ ಸಾಮಾಜಿಕ ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯನ್ನು ಕುರಿತು ಬರೆಯಿರಿ. ಭಾಳ ಇಂಪಾರ್ಟೆಂಟ್ ಇದೆ. ಇಷ್ಟು ಉತ್ತರ ಬರೀಲೇಬೇಕಾಗತ್ತೆ ನೀವು. ಓಕೆನಾ? ನೆಕ್ಸ್ಟು ಅಕ್ಬರ್ನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸ್ರಿ. ಇದೊಂದು 10 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಇದು. ಓಕೆನಾ? ಇದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿ ಅಂತ ಇದೆ. ಇದು ಕೂಡ ಭಾಳ ಇಂಪಾರ್ಟೆಂಟ್. ನೋಡಿ, ಎಷ್ಟು ನೀವು ಬರಿಬೇಕಾಗತ್ತೆ. ಇವು 10 ಅಂಕಕ್ಕೆ ಬರುವಂಥ ಪ್ರಶ್ನೆಗಳು. ಓಕೆನಾ? ನೆಕ್ಸ್ಟು ಇಲ್ಲಿ ಕನೌಜಿನ್, ಇಲ್ಲಿ ಲಾಸ್ಟಿಗೆ ನಿಮಗೆ ಇದೊಂದು ಡೈಗ್ರಾಮ್ ಬರುತ್ತೆ. ಈ ಡೈಗ್ರಾಮಲ್ಲಿ ಮಿರತ್, ಪಾಟಲಿಪುತ್ರ, ದೇವಗಿರಿ, ಹಳೇಬೀಡು, ಪಾಂಡಿಚೇರಿ ಇವುಗಳನ್ನು ಕೇಳುವಂತಹ ಸಿಚುವೇಶನ್ನೇ ಇದೆ. ಓಕೆನಾ? ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕೆ. ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನೋಡಿ ಇಲ್ಲಿ ಇತಿಹಾಸ ಎಂಬ ವಿಷಯದಿಂದ ಮೋಸ್ಟ್ ಇಂಪಾರ್ಟೆಂಟ್ ಬರುವಂಥ ನಿಮ್ಮ ಪ್ರಿಪ್ರೇಟರಿ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬಂದೇ ಬರುವಂಥ ಪ್ರಶ್ನೆಗಳು. ಬನ್ನಿ, ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ಪ್ರಾಚೀನ ಭಾರತದ ರೋಮ್ಗಳ ಸಂಬಂಧದ ಕುರಿತು ತಿಳಿಸುವ ಗ್ರಂಥ ಯಾವುದು ಅಂದರೆ ನ್ಯಾಚುರಲ್ ಹಿಸ್ಟೋರಿ ಅಂತ ಹೇಳ್ಬೋದು. ಪ್ರತಿಪಾದನೆ: ಉತ್ತರ ವೇದಗಳ ಜನರು ಯುದ್ಧಗಳಲ್ಲಿ ವಂಚನೆಯ ಮಾರ್ಗವನ್ನು ಅನುಸರಿಸಿದವರು ಯಾರು ಅಂದರೆ ಇದರಲ್ಲಿ ಯಾರೆಲ್ಲ ನೋಡಿ, ಸಿ, ಎ ಮತ್ತು ಬಿ ಎರಡೂ ಸರಿಯಾಗಿವೆ. ಅಂದರೆ ಎ ಮತ್ತು 2 ಸರಿಯಾಗಿದೆ, ಬಿ ಎನ ಸರಿಯಾದ ವಿವರಣೆಯಾಗಿದೆ. ಓಕೆನಾ? ನೆಕ್ಸ್ಟು ಮಾಮುಲುಕ್ ಪದದ ಅರ್ಥವೇನು ಅಂದರೆ ಗುಲಾಮ ಅಂತ ಹೇಳ್ಬೋದು. ನೆಕ್ಸ್ಟು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂದರೆ ಶಂಕರಾಚಾರ್ಯರು. ಪ್ಲಾಸಿ ಕದನ ನಡೆದ ವರ್ಷ 1757ರಲ್ಲಿ. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿಬಿಟ್ಟ ಸ್ಥಳವನ್ನು ಭರ್ತಿ ಮಾಡಬೇಕಾಗುತ್ತೆ. ಗುರುಮುಖಿ ಹೈದರಾಬಾದ್, ಕನೌಜ್ ಅಮೀರ್ ಖುಸ್ರೋ, ಮಾತೃದೇವತೆ ಮೈಸೂರು. ಸಿಂಧೂ ಜನರ ಪ್ರಧಾನ ದೇವತೆ ಮಾತೃದೇವತೆ. ಹರ್ಷವರ್ಧನನ 2ನೇ ರಾಜಧಾನಿ ಕನೌಜ್. ಡ್ಯಾಶ್ನನ್ನು ಭಾರತದ ಗಿನಿ ಎಂದು ಕರೆಯುತ್ತಾರೆ ಅಮೀರ್ ಖುಸ್ರೋ. ಗುರು ಗ್ರಂಥ ಸಾಹಿಬ್ ಗ್ರಂಥ ಡ್ಯಾಶ್ ಲಿಪಿಯಲ್ಲಿದೆ ಗುರುಮುಖಿ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ರಾಜ್ಯ ಹೈದರಾಬಾದ್. ನೆಕ್ಸ್ಟ್ ಕೆಳಗಿನಗಳಲ್ಲಿ ಹೊಂದಿಸಿ ಬರೆಯಿರಿ ಅಂದರೆ ಇಲ್ಲಿ ನೋಡಿ ಭಾಳ ಇಂಪಾರ್ಟೆಂಟ್. ಕಾನಿಷ್ಕ ಶಕಯುಗ, ಶಹಜಾನ್ ತಾಜ್ ಮಹಲ್, ಅನಿ ಬೆಸೆಂಟ್ ಥಿಯೋಸೋಫಿಕಲ್ ಸೊಸೈಟಿ, ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರೀಕರಣ ಇಲ್ಲವೇ ವಿನಾಶ, WC ಬ್ಯಾನರ್ಜಿ ಮೊದಲ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಅಂತ ಹೇಳ್ಬೋದು. ಮೆಹಂಜೋದಾರೋ ಪದದ ಅರ್ಥವೇನು ಅಂದರೆ ಇಲ್ಲಿ ಮಡಿದವರ ದಿಬ್ಬ ಅಂತ ಹೇಳ್ಬೋದು. ಚೋಳರ ಮೊದಲ ರಾಜಧಾನಿ ಯಾವುದು ಅಂದರೆ ಉರೈಯೂರು. ಜಗದ್ಗುರು ಬಾದ್ಶಾ ಎಂದು ಯಾರನ್ನು ಕರೆಯಲಾಗಿದೆ? 2ನೇ ಇಬ್ರಾಹಿಂ ಆದಿಲ್ ಶಾ. ಚಿಸ್ತಿ ಪಂಥದ ಸ್ಥಾಪಕರು ಯಾರು? ಖ್ವಾಜಾ ಅಬ್ದುಲ್ ಚಿಸ್ತಿ. INA ವಿಸ್ತರಿಸಿ ಭಾರತೀಯ ರಾಷ್ಟ್ರೀಯ ಸೇನೆ ಅಂತ ಹೇಳ್ಬೋದು. ನೆಕ್ಸ್ಟ್ ಯಾವುದಾದ್ರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಅಂದರೆ ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದ್ರೂ 2 ಐತಿಹಾಸಿಕ ತಾಣಗಳನ್ನು ತಿಳಿಸಿ. ಅಂದರೆ ಖಜುರಾಹೋ, ತಾಜ್ ಮಹಲ್ ಅಂತ ಹೇಳ್ಬೋದು. ಭಾರತಕ್ಕೆ ಭೇಟಿ ನೀಡಿದ 2 ಚೀನಾದ ಯಾತ್ರಿಕರನ್ನು ಹೆಸರಿಸಿ. ಅಂದರೆ ಹುಯೆನ್ ಸ್ಟ್ಯಾಂಗ್, ಪಾಹಿಯಾನ್ ಅಂತ ಹೇಳ್ಬೋದು. ನಿಯೋಲಿಥಿಕ್ ಪದದ ಅರ್ಥವೇನು ಅಂದರೆ ನಿಯೋ ಇಸ್ಕೋಲ್ಟ್ ಓಸ್ಲಿಥಿಕ್ ಶಿಲೆಶರ್, ಹೊಸ ಶಿಲಾಯುಗ ಅಂತ ಹೇಳ್ಬೋದು. ಹರಪ್ಪ ಮತ್ತು ಮೆಹಂಜೋದಾರವನ್ನು ಸಂಶೋಧಿಸಿದವರು ಯಾರು ಅಂದರೆ ಡಾಕ್ಟರ್ RB ದಯಾರಾಮ್ ಸಹಾನಿ ಮತ್ತು ಡಾಕ್ಟರ್ RD ಬ್ಯಾನರ್ಜಿ.
ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ ಹೀನಯಾನ ಮತ್ತು ಮಹಾಯಾನ. ಕಾಳಿದಾಸನ 2 ಮಹಾಕಾವ್ಯಗಳು ಹೆಸರಿಸಿ ಅಂದರೆ ರಘುವಂಶ, ಕುಮಾರ ಸಂಭವ. ಮೊಘಲರ ವಾಸ್ತುಶಿಲ್ಪದ 2 ಲಕ್ಷಣಗಳನ್ನು ಹೆಸರಿಸಿ ಅಂದರೆ ಎತ್ತರವಾದ ಕಮಾನುಗಳು, ಬೃಹದಾಕಾರದ ಗುಮ್ಮಟಗಳು. ಶಿವಾಜಿಯು ಸಂಗ್ರಹಿಸುತ್ತಿದ್ದ 2 ಪ್ರಮುಖ ತೆರಿಗೆಗಳು ಯಾವುದು ಅಂದರೆ ಚೌತ್, ಸರ್ದೇಶ್ಮುಖ. ಮಧ್ವಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು ಅಂದರೆ ಉಡುಪಿಯ ಪಜಕ ಮತ್ತು 1738ರಲ್ಲಿ. ಭಕ್ತಿ ಚಳುವಳಿಯ ಪ್ರಮುಖ ಅಂಶಗಳೇನೆಂದರೆ ಭಕ್ತಿ, ಧಾರ್ಮಿಕ ಸಾಮರಸ್ಯ, ಸಾಮಾಜಿಕ ಸಮಾನತೆ ಮತ್ತು ಲಿಂಗ ಸಮಾನತೆ ಪ್ರಮುಖ ಅಂಶಗಳಾಗಿದ್ದವು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸ್ವಾಮಿ ವಿವೇಕಾನಂದರು ಪ್ರಕಟಿಸಿದ ಪತ್ರಿಕೆಗಳನ್ನು ಹೆಸರಿಸಿ ಅಂದರೆ ಪ್ರಬುದ್ಧ ಭಾರತ, ಉದ್ಬೋಧನಾ. ಮತ್ತು ಮೈಸೂರಿನ 2 ಪ್ರಮುಖ ಕಮಿಷನರ್ಗಳನ್ನು ಹೆಸರಿಸಿ ಅಂದರೆ ಮಾರ್ಕ್ ಹಬ್ಬನ್ ಮತ್ತು ಬ್ಯಾಂಥಮ್ ಬೌರಿಂಗ್ ಅಂತ ಹೇಳ್ಬೋದು. ತೀವ್ರಗಾಮಿ ನಾಯಕರಲ್ಲಿ ಯಾರಾದರೂ 2 ಹೆಸರಿಸಿ ಅಂದರೆ ಲಾಲಾ ಜಲಪತ್ ರಾಯ್ ಮತ್ತು ಬಾಲ್ ಗಂಗಾಧರ್ ತಿಲಕ್ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಹೊಯ್ಸಳರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣವನ್ನು ವಿವರಿಸಿರಿ ಅಂದರೆ ಪೀಠಿಕೆ. ಹೊಯ್ಸಳರ ಅರಸರು ಕಲಾ ಆರಾಧಕರಾಗಿ ಅನೇಕ ಸೌಧಗಳನ್ನು ನಿರ್ಮಿಸಿದರು. ಅವರ ಕಲಾ ಚಾತುರ್ಯ ಅವರ ವಾಸ್ತುಶಿಲ್ಪದಲ್ಲಿ ಕಂಡುಬರುತ್ತದೆ. ದ್ರಾವಿಡ ಮತ್ತು ವೇಸರ ಶೈಲಿಯ ಮಿಶ್ರಣದಲ್ಲಿ ಹೊಯ್ಸಳರ ಒಂದು ಶೈಲಿ ಎಂಬ ಹೊಸ ಶೈಲಿಯನ್ನು ಬೆಳೆಸ್ತಾರೆ. ಹೊಯ್ಸಳ ಶೈಲಿಯ ಲಕ್ಷಣಗಳಿವು ಬಹಳ ಇಂಪಾರ್ಟೆಂಟ್ 5 ಅಂಕದ್ದು. ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಇದು ಕೂಡ 5 ಅಂಕಕ್ಕೆ ಬಂದೇ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸೋರಿಕೆ ಸಿದ್ಧಾಂತವನ್ನು ಕುರಿತು ಬರೆಯಿರಿ. ಬಹಳ ಇಂಪಾರ್ಟೆಂಟ್ 5 ಅಂಕದ ಪ್ರಶ್ನೆಗಳಿವು ನೋಡಿ. ನೆಕ್ಸ್ಟು ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂದರೆ ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಕೆಳಗಿನವುದಾದರೂ ಯಾವ್ದು 2 ಪ್ರಶ್ನೆಗಳು 30ರಿಂದ 40 ಉತ್ತರಿಸಿರಿ ಅಂದರೆ ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿರಿ. ಇದು ಕೂಡ ಬರುತ್ತೆ, ನೆನ್ಪಿಟ್ಕೊಳ್ಳಿ. ರಾಷ್ಟ್ರಕೂಟರ ಸಂಸ್ಕೃತಿ ಕೊಡುಗೆಗಳನ್ನು ವಿವರಿಸಿರಿ ಅಂದರೆ ಇದು ಕೂಡ ಇದು ಮೋಸ್ಟ್ ಇಂಪಾರ್ಟೆಂಟ್. ಇದೊಂದು ಕೂಡ ನೀವು ಓದ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಮೊಹಮ್ಮದ್ ಬಿನ್ ತುಘ್ಲಕ್ನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕ ವಿಶ್ಲೇಷಿಸಿ. ಇದು ಒಂದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಬರುತ್ತೆ. ಇದನ್ನು ಕೂಡ ಸರಿಯಾಗಿ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಪರಿಣಾಮಗಳು ಇದೆ, ಉಪಸಂಹಾರ. ನೆಕ್ಸ್ಟ್ ಇಲ್ಲಿ ಭಾಗ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಹೇಳ್ತಾರೆ. ನರ್ಮದಾ ನದಿ ಕಾಳಗ, ದಿನಿ ಇಲಾಹಿ ಸ್ಥಾಪನೆ, ಶ್ರೀರಂಗಪಟ್ಟಣ ಒಪ್ಪಂದ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ. ಇವು ಸರಿಯಲ್ ಆಗಿ. ನೆಕ್ಸ್ಟ್ ಸೂಚನೆಗಳು ಕೆಳಗಿನ ಪ್ರಶ್ನೆಗಳು ಉತ್ತರಿಸಿರಿ ಅಂದರೆ ಒಂದು ಮ್ಯಾಪ್ ಕೇಳ್ತಾರೆ. ತಕ್ಷಶಿಲಾ, ಕಂಚಿ, ಹಂಪಿ, ಕಲ್ಕತ್ತಾ, ದಂಡಿ ಇವುಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾಗಿದೆ. ಇವುಗಳು ನಿಮ್ಮ ಮ್ಯಾಪಿಗೆ ಬರುತ್ತೆ. ತಕ್ಷಶಿಲಾ, ದಂಡಿ, ಕಲ್ಕತ್ತಾ, ಹಂಪಿ, ಕಂಚಿ. ಓಕೆ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ಓಕೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್